ಹಾಯ್ ಗಾಯ್ಸ್, ಇವತ್ತಿನ ಅಳಸಂದೆ ಕಾಳಿನ ಸಾರಿನ ಕತೆ ಇದಾಗಿತ್ತು. ಲಕ್ಷ್ಮಿ ಆಂಟಿ ಬಂದಿದ್ರು, ಅವರಿಗೆ ತೆಂಗಿನಕಾಯಿ ತುರಿಯೋದಕ್ಕೆ ಹುಟ್ಟಿದ್ದೆ. ತುರ್ಕೊಡಿ ಆಂಟಿ ಅಂತ ತುರ್ಕೊಟ್ರು. ಸರಿ, ನಾನು ಒಳಕಲ್ಲಲ್ಲಿ ಖಾರ ರುಬ್ಬೇಕಂತ ಒಳಕಲ್ಲೆಲ್ಲ ತೊಳೆದು ಖಾರ ರುಬ್ಬೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಖಾರ ಪುಡಿ ಎಲ್ಲ. ಕರೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ಒಳಕಲ್ಲಲ್ಲಿ ರುಬ್ತಿದ್ದೆ. ಒಂದೊಂದು ಸಲ ಒಳಕಲ್ಲಲ್ಲಿ ರುಬ್ತೀನಿ ನಾನು, ಟೈಮ್ ಇದ್ದರೆ. ಬಟ್ ಟೈಮ್ ಇಲ್ಲ ಅಂದರೆ ರುಬ್ಬಲ್ಲ, ಕೆಲಸದ ಒತ್ತಡ ಇದ್ದರೆ. ಸರಿ ಅಂತೇಳಿ ಒಳಕಲ್ಲಲ್ಲಿ ಖಾರ ರುಬ್ತಾ ಇದ್ದೆ. ಅದು ಸ್ವಲ್ಪ ಸ್ಮೂತ್ ಆಗಿಬಿಟ್ಟಿದೆ, ಒಳಕಲ್ಲು ನೈಸ್ ಆಗ್ತಾಯಿಲ್ಲ. ನಿಧಾನಕ್ಕೆ ರುಬ್ತಿದ್ದೆ. ಒಳಕಲ್ಲಲ್ಲಿ ಖಾರ ರುಬ್ಬೇಕಂದ್ರೆ ನನಗೆ ಹಳೆಯದು ನಮ್ಮ ಬಾಲ್ಯದ ನೆನಪು ಬಂತು. ನಾವು ಊರಲ್ಲಿ ಚಿಕ್ಕ ವಯಸ್ಸಲ್ಲಿ ಒಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಅನಿಸುತ್ತೆ, ನಾವು ಅವಾಗ ಅಡುಗೆ ಕಲ್ತಿದ್ದು. ಒಳಕಲ್ಲಲ್ಲೇ ಖಾರ ರುಬ್ತಿದ್ವಿ. ಬೆಳಗ್ಗೆ ಟೈಮ್ ಚಟ್ನಿ, ರಾಗಿ ರೊಟ್ಟಿ ಮಾಡೋರು ನಮ್ಮಮ್ಮ, ನಮ್ಮ ಅಜ್ಜಿ ನಾನಿಬ್ಬರು ಸೇರ್ಕೊಂಡು ಒಳಕಲ್ಲಲ್ಲೇ ಹುಚ್ಚಳು ಚಟ್ನಿ, ಎಳ್ಳು ಚಟ್ನಿ, ಈ ಥರದ್ದೆಲ್ಲ ರುಬ್ತಾಯಿದ್ವಿ. ಅದೆಲ್ಲ ನೆನಪು ಬಂತು. ನಮ್ಮ ಅಜ್ಜಿನೂ ತುಂಬ ನೆನಪು ಬಂತು ನನಗೆ. ಈ ಥರ ಒಳಕಲ್ಲಲ್ಲಿ ರುಬ್ಬೋದ್ರಿಂದ ಎಷ್ಟೆಲ್ಲ ನೆನಪತ್ತು ಅಂದರೆ, ಸಂಕ್ರಾಂತಿ ಹಬ್ಬದಲ್ಲಿ ಪುಳಿಯೋಗರೆ ಪೌಡ್ರನ್ನ ಹುರಿದ್ಬಿಟ್ಟು ಮನೇಲೇ ಮಾಡ್ತಾಯಿದ್ರು ಅಜ್ಜಿ. ಅದನ್ನು ಪುಡಿ ಮಾಡ್ತಾಯಿದ್ವಿ, ಅದೆಲ್ಲ ನೆನಪು ಬರೋದು. ಬಟ್ ಒಳಕಲ್ಲಲ್ಲಿ ಖಾರ ರುಬ್ಬೋದ್ರಿಂದ ತುಂಬ ಸಾರು ಚೆನ್ನಾಗಿರುತ್ತೆ. ಸರಿ ಅಂತ ಹೇಳಿ ಇವಾಗ ಸಾಂಬಾರನ್ನ ಒಗ್ಗರಣೆ ಮಾಡ್ತಾಯಿದ್ದೆ. ಒಗ್ಗರಣೆ ಮಾಡಿ ಅದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ, ಅದು ಹಾಕಿದ್ಮೇಲೆ ರುಬ್ಬಿದ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಆಯಿತು. ಒಗ್ಗರಣೆ ಮಾಡಿ ಸ್ವಲ್ಪ ಕುದಿಬೇಕು 5 ಮಿನಿಟ್ಸ್ ಅಂತ. ಅದನ್ನು ಸ್ವಲ್ಪ ಕೈಯಾಡಿಸಿದೆ, ತಳ ಕಟ್ಟುತ್ತೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಗಟ್ಟಿ ಆಗ್ತಿತ್ತಲ್ಲ, ತಳ ಕಟ್ಟುತ್ತೆ ಅಂತೇಳಿ ಸ್ವಲ್ಪ ನೀರು ಹಾಕ್ತೆ. ಟೊಮೊಟೊ ಮೊದಲೇ ಹಾಕಬೇಕಿತ್ತು, ನನ್ನ ಸೈಡಲ್ಲಿ ಇಟ್ಟಿರೋದ್ರಿಂದ ಮರ್ತೋಯ್ತು. ಟೊಮೊಟೊ ಹಾಕಿದೆ. ಕಾಳನ್ನ ಏನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಅಳಸಂದೆ ಕಾಳನ್ನ, ಅದನ್ನು ಅದರೊಳಗಡೆ ಬಗ್ಸಿದೆ. ಅದು ಬಗ್ಸ್ಬಿಟ್ಟು ಅದನ್ನು ತಿರುಗಿಸೋಣ ಅಂತ ಸೌಟ್ನ ಈ ಕಡೆ ಸೈಡಲ್ಲೇ ತಿರುಗಿಸ್ಬಿಟ್ಟು ಅದನ್ನು ಎಷ್ಟು ನೀರು ಹಾಕ್ಬೇಕಾ ಏನು ಅಂತ ಸ್ವಲ್ಪ ನೋಡಿದೆ. ಅದನ್ನು ಸರಿ ಅಂತೇಳಿ ಸೊಪ್ಪಿತ್ತು, ಅದು ಸೊಪ್ಪು ಸ್ವಲ್ಪ ಹಾಕೋಣ ಅಂತೇಳಿ ಫಸ್ಟು ಉಪ್ಪು ಹಾಕಾದ್ಮೇಲೆ ಅದೊಂದೆರಡು ಕುದೀಲಿ ಅಂತ ಹಾಗೆ ಬಿಟ್ಟೆ. ಸೊಪ್ಪು ತೊಳೆದು ಇಟ್ಕೊಂಡಿದ್ದೆ, ಮತ್ತು ಇನ್ನೊಂದು ಸಲ ತೊಳೆದ್ಬಿಟ್ಟು ಹಾಗೆ ಡೈರೆಕ್ಟ್ ಅದನ್ನು ಸೊಪ್ಪು ಸಾಂಬಾರು ಒಳಗಡೆ ಹಾಕಿದೆ. ಸಾಂಬಾರು ಒಳಗಡೆ ಹಾಕಿ ಅದನ್ನೆಲ್ಲ ಕುದೀತಿತ್ತಲ್ವ, ಅವಾಗೆಲ್ಲ ತಿರುಗಿಸಿದೆ. ಸ್ವಲ್ಪ ಸಣ್ಣ ಉರಿನಲ್ಲಿ ಬೇಯಿಸಬೇಕು ಸಾರನ್ನ. ಯಾವಾಗಲೂ ಅಷ್ಟೇ, ನಾವು ದಪ್ಪ ಉರಿ ಮಾಡ್ಕೊಂಡು ಬೇಯಿಸೋದ್ರಿಂದ ಸಾರು ಟೇಸ್ಟ್ ಬರೋಲ್ಲ. ಸಣ್ಣ ಊರಿನಲ್ಲಿ ಸಾಂಬಾರು ಕುದಿಸ್ಬೇಕು. ಅದು ಸಾರು ಚೆನ್ನಾಗಿ ಸೊಪ್ಪೆಲ್ಲ ಬೆಂದಾದ್ಮೇಲೆ ಒಂದೇ ಒಂದು ನುಗ್ಗೆಕಾಯಿ ಟೇಸ್ಟ್ ಹೇಗೆ ಬರುತ್ತೆ ಅಂತೇಳಿ ನಾನೇ ಫಸ್ಟ್ ಟೈಮ್ ನುಗ್ಗೆಕಾಯಿ ಹಾಕಿದ್ದು. ಬೇಡ ಅಂತ ಹೇಳ್ತಿದ್ರು ಮನೆಯೆಲ್ಲ. ಸರಿ ನುಗ್ಗೆಕಾಯಿ ಹಾಕಿದೆ. ಅನ್ನ ಮಾಡಿ ಇಟ್ಕೊಂಡಿದ್ದೆ. ಆವಾಗಲೇ ಮುದ್ದೆಗೆ ರೆಡಿ ಮಾಡಿಕೊಂಡೆ. ಮುದ್ದೆ ಸ್ವಲ್ಪ ಬೆಂದಮೇಲೆ ತಿರುಗಿಸ್ತಾ ಇದ್ದೆ. ಅದೊಂದು ತಿರುಗಿಸಿ, ಅದು ಸ್ವಲ್ಪ ಪಾತ್ರೆ ಚಿಕ್ಕದಾಗೋಯ್ತು, ಹಿಟ್ಟು ಜಾಸ್ತಿ ಆಗೋಯ್ತು. ತಿರುಗಿಸೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ನನಗೆ. ಆದರೂ ಕೂಡ ಅದನ್ನು ಚೆನ್ನಾಗಿ ತಿರುಗಿಸಿ ಮುದ್ದೆನ ಚೆನ್ನಾಗಿ ಬೆಂದಿತ್ತು. ಅಲ್ಲೇ ಸಣ್ಣ ಊರಿನಲ್ಲೇ ತಿರುಗಿಸ್ತಾ ಇದ್ದೆ. ಸ್ವಲ್ಪ ಇಲ್ಲಾಂದರೆ ಏನಾಗುತ್ತದು, ಹಿಟ್ಟು ಅಂಟು ಕೈಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಚೆನ್ನಾಗಿ ಬೆಂದಿಲ್ಲ ಅಂದರೆ. ಸರಿ ಅಂತ ಹೇಳಿ ಅಲ್ಲೇ ತಿರುಗಿಸ್ಕೊಂಡು ಆಮೇಲೆ ನಾನು ಕೆಳಗಡೆ ಇಳಿಸ್ಕೊಳ್ಳೋಣ ಅಂತ ಬೆಂದಿದೆ ಅಂತ ನೋಡ್ಬಿಟ್ಟು ಚೆಕ್ ಮಾಡಿದೆ. ಚೆನ್ನಾಗಿ ಬೆಂದಿತ್ತು ಮುದ್ದೆ, ಚೆನ್ನಾಗೂ ಇತ್ತು. ಸರಿ ಅಂತ ಹೇಳಿ ಕೆಳಗಡೆ ಇಟ್ಕೊಂಡೆ. ಇನ್ನೊಂದು ಸ್ವಲ್ಪ ಮುದ್ದೆನ ತೊಳಸ್ಬೇಕಂತ, ಚೆನ್ನಾಗಿ ಬರುತ್ತೆ ಅವಾಗ ಸಾಫ್ಟಾಗಿ. ಮೇಲ್ಗಡೆ ಅಷ್ಟು ಒಂದೇ ಕೈ ತಿರ್ಸೋದ್ರಿಂದ ಜಾಸ್ತಿ ಮುದ್ದೆ ಇಲ್ವಾ, ಸಾಫ್ಟ್ ಬರೋಲ್ಲ. ಈ ಥರ ನಾನು ಊರಲ್ಲೆಲ್ಲ ಕೋಲಿತ್ತು, ಕೌಗಲು ಅಂತ ಹೇಳೋರು. ಅದು ಮುದ್ದೆ ಚೆನ್ನಾಗಿ ತಿರುಗಿಸಿ ಇವಾಗ ಮುದ್ದೆ ಕಟ್ಟೋಣ ಅಂತ ಮುದ್ದೆ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲೇ ಇವ್ರುಗಳೆಲ್ಲರೂ ಹೊಟ್ಟೆ ಹಸ್ವಾಗ್ತಿದೆ ತುಂಬ. ನಿನ್ನ 4 ಗಂಟೆ ಆಗ್ತಿ, 3:30 ಏನೋ ಆಯಿತು ಟೈಮ್ ಅನಿಸುತ್ತೆ. 3:30 ಊಟ ಕೊಡ್ತೀಯಾ ನಮಗೆ, ರಾತ್ರಿ ಊಟ ಕೊಟ್ಬಿಡು ಒಂದೇ ಸಲ.